ನಮಸ್ಕಾರ. ಹಾಯ್ ಹಲೋ, ಐ ಆಮ್ ಮುಲ್ರಾಜ್ ಅಂತ. ಹೆಂಗಿದ್ದೀರ? ಎಲ್ಲರೂ ಸೂಪರ್ ಆಗಿದ್ದಾರೆ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಎಲ್ಲ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದದಿಂದ ಯೂಟ್ಯೂಬಲ್ಲಿ ಕೂಡ 1,50,000 ಸಬ್ಸ್ಕ್ರೈಬರ್ನ ಕ್ರಾಸ್ ಆಗಿದ್ದೀನಿ. ಒಳ್ಳೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಫೇಸ್ಬುಕ್ಕಲ್ಲಿ ನಾನು ಇವಾಗ ರೀಸೆಂಟಾಗಿ ಒಂದು 6 ತಿಂಗಳ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಕರೆಕ್ಟಾಗಿ 6 ತಿಂಗಳಾಗಿತ್ತು ನಾನು ಸ್ಟಾರ್ಟ್ ಮಾಡಿ. ಫೇಸ್ಬುಕ್ ಪೇಜನ್ನು ಸ್ಟಾರ್ಟ್ ಮಾಡಿದ್ದೀನಿ, ಮಲ್ಲೂರಾಜ್ ಗೌಡ್ರ ಅಂತ ಸೇಮ್ ಹೆಸರೇ. ಅದರಲ್ಲಿ ಕೂಡ 75,000 ರೀಚ್ ಆಗಿದ್ದೀನಿ. ಹತ್ರ ಇನ್ನೇನು 25,000 ಆದರೆ 1,00,000 ಆಯಿತು. ಅದೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ. ನಿಮ್ಮ ಪ್ರೀತಿ ಈ ವಿಶ್ವಾಸಕ್ಕೆ ನಾನೇನು ಹೇಳಿದ್ರು ಕಮ್ಮಿನೇ. ಹಿಂಗೆ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ತೋರಿಸಿ ಸಪೋರ್ಟ್ ಮಾಡಿ. ಅಲ್ಲಿ ಕೂಡ 75,000 ರೀಚ್ ಆಗಿದ್ದೀನಿ. ಅದು ತುಂಬ ಖುಷಿ ವಿಚಾರ ನನಗೆ ನಿಮ್ಗೆ ಹೇಳ್ಕೋಬೇಕಂತ ಹೇಳಿದೆ. ಫೇಸ್ಬುಕ್ ಪೇಜನ್ನು ಕೂಡ ಲಿಂಕ್ ಕೊಟ್ಟಿದ್ದೆ ನಾನು ಡಿಸ್ಕ್ರಿಪ್ಷನಲ್ಲಿ, ಅಲ್ಲೂ ಕೂಡ ಫಾಲೋ ಮಾಡಿ. ಒಳ್ಳೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ. ಏನಾದರೂ ಹೆಚ್ಚಿನ ಡೀಟೇಲ್ ಇದ್ದರೆ ಅಲ್ಲೂ ಕೂಡ ಬಂದು ಮೆಸೇಜ್ ಮಾಡಿದ್ರೆ ಅಲ್ಲೂ ಕೂಡ ರಿಪ್ಲೈ ಕೊಟ್ಟಿರ್ತೀನಿ ನಿಮಗೆ. ಒಳ್ಳೆ ತುಂಬ ಜನ ಯೂಟ್ಯೂಬಲ್ಲಿ ಅಣ್ಣ ವಿಡಿಯೋ ಪೋಸ್ಟ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇರೋಣ. ಮಾಡಿದ್ದೇನೆ ಅಣ್ಣ, ಬಟ್ ಏನಂದರೆ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ಯೂಟ್ಯೂಬರ್ಗೆ ನಾವು ಯೂಟ್ಯೂಬ್ ಟೀಮ್ ಅವ್ರಿಗೆ ಮೇಲ್ ಮಾಡಿ ಕೇಳಿದ್ರೆ ಅವ್ರು ಹೇಳೋ ರೀಸನ್ ಏನಪ್ಪ ಅಂದರೆ, ಇಲ್ಲ ನಾವು ನಮ್ಮ ಕಡೆಯಿಂದ ನಮ್ಮ ಟೀಮ್ ಅವ್ರಿಗೆ ಏನಿದೆ ಅದು ಕೊಟ್ಟಿರ್ತೀವಿ. ಅಂದರೆ ಆಟೋ ಮೇಲ್ ಇರುತ್ತೆ. ನಾವೇನು ಮೇಲ್ ಹಾಕಿದ್ರು ಕೂಡ ಇಮಿಡಿಯೇಟಾಗಿ ಮೇಲ್ ನಮಗೆ ರಿಪ್ಲೈ ಬಂದುಬಿಡುತ್ತೆ. ಯೂಟ್ಯೂಬ್ ಟೀಮ್ನವ್ರು ಹೇಳೋದೇನಪ್ಪ ಅಂದರೆ, ಇಲ್ಲ ನಿಮ್ಮ ಸಬ್ಸ್ಕ್ರೈಬರು ಬೆಲ್ ಐಕಾನ್ ಒತ್ತಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ನನ್ನ ಕಡೆಯಿಂದ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ ಇದ್ರು ಬೆಲ್ ಐಕಾನ್ ಒತ್ತಿಲ್ಲ ಅಂದರೆ ಹೋಗಿ ಮೊದಲು ಬೆಲ್ ಐಕಾನ್ ಒತ್ತಿ, ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಅಲ್ಲಿ, ಆಲ್ ನೋಟಿಫಿಕೇಶನ್ ಅಂತ ಒತ್ತಿ. ಅಂದಂಗೆ ಬರೀ ಇವತ್ತಿಂದು ಫೇಸ್ಬುಕ್ ಪೇಜ್ ನಿಮ್ಗೆ ಆಲ್ರೆಡಿ ಇದೆ, ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. 75,000 ರೀಚ್ ಆಗಿದೆ. ಅದು ನಾನು ಅಂದ್ಕೊಂಡಿರಲಿಲ್ಲ 6 ತಿಂಗಳಲ್ಲಿ ಆಲ್ರೆಡಿ 75,000 ಹೋಗಿ ರೀಚ್ ಆಗ್ತೇನೆ ಅಂತ. ಅದೆಲ್ಲ ನಿಮ್ಮ ಸಪೋರ್ಟಿಂದ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು MR ಟ್ರಾವೆಲ್ಸ್ ಓಲೋ ಬಿಲ್ ಇದು BS4 ಇದು. ಬೆಂಗಳೂರಿಂದ ಜೋಧ್ಪುರ್ಗೆ ಹೋಗ್ತಾ ಇದೆ ಬಸ್ ಇದು. ಬಟ್ ನಾನು ಇದನ್ನು ಹುಬ್ಳಿಯಿಂದ ಪುಣೆಗೆ ಜರ್ನಿ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಹುಬ್ಳಿಯಿಂದ ಪುಣೆಗೆ ಅಂದರೆ ಅಲ್ಲಿವರೆಗೆ ಜರ್ನಿ ಮಾಡಿದೆ. ನನಗೆ ಡೇ ಜರ್ನಿ ನೋಡಬೇಕಾಗಿತ್ತು. ಅಂದರೆ ಎಷ್ಟು ಅವರ್ ಹೋಗುತ್ತೆ ಡೇದಲ್ಲಿ. ಅಂದರೆ ನೈಟ್ ಟೈಮಲ್ಲೆಲ್ಲ ನಾನು ಇದು ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೀನಿ ಆರೆಂಜ್ ಟ್ರಾವೆಲ್ಸ್ ಎಷ್ಟು ಅವರ್ ಹೋಗುತ್ತೆ ಏನಂತೇಳಿ. ನೈಟಲ್ಲಾದರೆ ನನ್ನ ಪ್ರಕಾರ 6 ರಿಂದ 7 ತಾಸು. 1 ಅವರ್ ಏನೋ ಹೆಚ್ಚು ಕಮ್ಮಿ ಆಯಿತು, ಲಂಚ್ಗೆ ಅಥವಾ ಹಿಂಗೆ ಡಿನ್ನರ್ಗೆ ಏನೋ ನಿಲ್ಲಿಸಿದ್ರು ಅಂತಂದರೆ, ಅಥವಾ ವಾಶ್ರೂಮು ಸಪೋಸ್ ಟೋಲಲ್ಲಿ ಜಾಮ್ ಆದರೆ 6 ರಿಂದ 7 ತಾಸು ಅಂತ ಅಂದ್ಕೊಂಡಿರೋದು ಬಸ್ಸಿಗೆ. ಇದು 400 ಕಿಲೋಮೀಟ್ರ್ ಆಗುತ್ತೆ. ಅಷ್ಟರಲ್ಲಿ ಬರುತ್ತೆ ಗಾಡಿಯಾಗ, ನಾನ್ ಸ್ಟಾಪ್ ಇರುತ್ತಲ್ಲ ಅಷ್ಟರಲ್ಲಿ ಬರುತ್ತೆ. ಅದೇ ಡೇದಲ್ಲಿ ಎಷ್ಟಾಗುತ್ತೆ ಅಂತ ಇವಾಗ ನಾನು ತೊಗೊಂಡಿರೋದು ಇದ್ರ ರೇಟ್ ಪ್ರೈಸು ಏನೇನಿದೆ ಅಂತ ಹೇಳ್ತೀನಿ. MR ಟ್ರಾವೆಲ್ಸು ಓಲೋ ಬಿಲ್ ಫುಲ್ ಸ್ಲಿಪ್ಪರ್ ಗಾಡಿ, ಐಸಿಫ್ಟ್ ಗಾಡಿ. ಇದು ಫುಲ್ ಸ್ಲಿಪ್ಪರ್ ಇರುತ್ತೆ. ಇದಕ್ಕೂ ಡಬಲ್ ಡ್ರೈವರು, ಇಬ್ಬರು ಡ್ರೈವರ್ ಇರ್ತಾರೆ, ಒಬ್ರು ಕ್ಲೀನರ್ ಇರ್ತಾರೆ. ರೇಟ್ ಬಂದುಬಿಟ್ಟು 1,500 ರೂಪಾಯಿ ಇದೆ. ಬಟ್ ರೇಟ್ ಎಕ್ಸಾಕ್ಟಾಗಿ ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ವೇರಿಯೇಷನ್ ಆಗುತ್ತೆ. ಬಟ್ ನಾನು ಬುಕ್ ಮಾಡಿದಾಗ 1,500 ರೂಪಾಯಿ ಇರೋದು. ಒಬ್ರು ಕ್ಲೀನರ್ ಇರ್ತಾರೆ. ಮತ್ತೇನಪ್ಪ ಅಂತಂದರೆ, ಇಲ್ಲಿ ನನಗೆ 3:30 ಟೈಮಿಂಗ್ ಕೊಟ್ಟಿದ್ದಾರೆ. ಪಿಕಪ್ ಟೈಮಿಂಗು ಗಬ್ಬೂರು ಬೈಪಾಸ್ ಅಂತ ಕೊಟ್ಟಿದ್ದಾರೆ. ನೀವು ಬೈಪಾಸಲ್ಲಿ ನಿಂತ್ಬಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ, ಬುಕ್ ಮಾಡುವ ಅದರಲ್ಲಿ ಫೋನ್ ಮಾಡಿ ಇರ್ಬೋದು ಇಲ್ಲಿ ನಿಂತಿದ್ದೀವಿ ಅಂತೇಳಿ. ಅದನ್ನು ಬಿಟ್ಟರೆ 1:30 ರೀಚ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಕಾತ್ರಾಜು. ಬಟ್ ನಾನು ಕೊನೆಯದಾಗಿ ಲಾಸ್ಟಲ್ಲಿ ರೀಚ್ ಆದಮೇಲೆ ಪುಣೆಗೆ ಎಷ್ಟು ಗಂಟೆ ಏನು ಟೈಮ್ ಎಲ್ಲ ನಿಮ್ಗೆ ಮೆನ್ಷನ್ ಮಾಡಿ ಹೇಳ್ತೀನಿ. ಬನ್ನಿ ಇವತ್ತು ನೋಡೋಣ ಡೇದಲ್ಲಿ ಎಷ್ಟು ಜರ್ನಿ ತೊಗೊಳುತ್ತೆ, ಎಷ್ಟು ಅವರ್ ಆಗುತ್ತೆ ಅಂತೇಳಿ. ನೈಟಲ್ಲಿ 6 ರಿಂದ 7 ತಾಸು ಆಗುತ್ತೆ. ಬಟ್ ಡೇದಲ್ಲಿ ಎಷ್ಟು ಆಗ್ಬೋದು ಅಂತೇಳಿ ನೋಡೋಣ. ಯಾಕೆಂದರೆ ಡೇದಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ. ನೀವು ಈ ಟೈಮಲ್ಲಿ ಅಷ್ಟು ನೀವು ಬೆಳಗಾಂ ದಾಟಿದ್ರಿ ಅಂದರೆ ಅಲ್ಲಿಂದ ಟ್ರಾಫಿಕ್ ಸ್ಟಾರ್ಟ್. ಈ ಬೆಳಗಾಂವರೆಗೂ ನಿಮ್ಗೆ ಹೆಂಗೆ ಅಂದರೆ ಫುಲ್ ಆರಾಮಾಗಿ ಆಟ ಆಡ್ಸ್ಕೋತ ಹೋಗ್ತಿರ್ತಾರೆ ಬಸ್ ಅವರು. ನಾನು ಹೋಗ್ತಾ ಇರ್ಬೇಕಾದ್ರೆ ಆರಾಮಾಗಿ ಬೆಳಗಾಂ ಕ್ರಾಸ್ ಆದರೆ ಸಾಕು, ನೀವು ಅಲ್ಲಿಂದ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ. ಅಪ್ ಟು ಪೂನಾ ದಾಟೋವರೆಗೂ ನೀವು ಟ್ರಾಫಿಕ್ ಕಮ್ಮಿ ಆಗಲ್ಲ ನೈಟಲ್ಲಿ. ಫುಲ್ಲು ಬೈಕು ಕಾರು ಫುಲ್ಲು ಟ್ರಾಫಿಕಲ್ಲಿ ಹೋಗುತ್ತೆ ಗಾಡಿ. ಸೊ ಅದಕ್ಕೆ ಎಷ್ಟು ಅವರ್ ಆಗುತ್ತೆ ಅಂತ ಅದನ್ನು ನೋಡೋಕೆ ಮಾಡಿದ್ದೀನಿ. ಮತ್ತೇನಾದ್ರು ಯಾರಿಗಾರು ಬೇರೆ ಥರ ವಿಡಿಯೋ ಬೇರೆ ರೂಟಿಂದ ಇದ್ದರೆ ಕಮೆಂಟ್ಸ್ ಎಲ್ಲ ಹಾಕಿ ಅದನ್ನು ಟ್ರೈ ಮಾಡ್ತೀನಿ. ಯಾರು ಬೇರೆ ದೂರದ ರೂಟ್ ಇದ್ದರೆ ಸ್ವಲ್ಪ ಲೇಟಾಗಿ ಮಾಡಿರ್ಬೋದು, ಹತ್ತಿರದಲ್ಲೇ ಇಮಿಡಿಯೇಟಾಗಿ ಮಾಡಿರ್ತೀನಿ. ಮತ್ತು ಏನೇನು ಅಂತ ಕಮೆಂಟ್ಸಲ್ಲಿ ಹೇಳಿ. ಮೇನ್ ಅಣ್ಣ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸದಾಗಿ ವಿಡಿಯೋ ನೋಡೋರು ಅವರು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನ್ ಅಂದರೆ ಮೇನ್ ಮೊದಲಿಗೆ ಹೋಗ್ತಿ, ಯಾರಿಗೆ ನೋಟಿಫಿಕೇಶನ್ ಹೋಗ್ತಾ ಇಲ್ಲ ಅಂತಿರಲ್ಲ. ಸೊ ಅದೇ ರೀಸನ್ನೇ ಅದಷ್ಟು. ಮತ್ತು ಫೇಸ್ಬುಕ್ ಪೇಜನ್ನು ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಕೂಡ 75,000 ಆಗಿದ್ದಾರೆ. ಅದೆಲ್ಲ ನಿಮ್ಮ ಪ್ರೀತಿಯಿಂದನೇ. ಅಷ್ಟು ಮಾಡಿ ಅಣ್ಣ. ಬನ್ನಿ ಇವತ್ತಿನ ಜರ್ನಿ ಹುಬ್ಳಿ ಟು ಪುಣೆ ಡೇ ಜರ್ನಿ. MR ಟ್ರಾವೆಲ್ಸ್ ಓಲೋ ಬಿಲ್ ನೋಡೋಣ ಗಾಡಿ ಯಾವ ಥರ ಓಡಿಸ್ತಾರೆ ಅಂತೇಳಿ. ನೋಡಿಬಿಟ್ಟು ಕಮೆಂಟ್ಸಲ್ಲಿ ಹೇಳಿ ಏನು ಅನ್ನಿಸ್ತು ನಿಮಗೆ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಲೀಪರ್ ಇದೆ. ಸೊ ನೋಡೋಣ ಗಾಡಿ ಹೆಂಗೆ ಓಡಿಸ್ತಾರೆ, ಏನು ಹೆಂಗೆ ಸಖತ್ತಾಗಿ ಟೈಮಿಂಗ್ ಕೊಡ್ತಾರೆ ಅಂತೇಳಿ. ये हमारा पायलट अभी ज़्यादा है. ಸೊ ಕರೆಕ್ಟಾಗಿ ಇವಾಗ ಹುಬ್ಳಿ ದಾಟಿದ್ವಿ ನೋಡೋಣ. ಹುಬ್ಳಿ ದಾಟ ಹತ್ತೀವಿ. ಪೋಲೋ ಟ್ರಾಫಿಕ್ ಇರುತ್ತಿಲ್ಲ ಒಂದು. ಬರೋಣ ಕರೆಕ್ಟಾಗಿ 5 ಗಂಟೆ. ಇವಾಗ ನರೇಂದ್ರ ಟೋಲ್ ಪಾಸ್ ಆದ್ವಿ. ಹುಬ್ಳಿ ಧಾರವಾಡ ಬೈಪಾಸ್ ದಾಟ್ಬೇಕಂದ್ರೆ ಒಂಥರ ದೊಡ್ಡ ಸಮುದ್ರನೇ ದಾಟ್ದಂಗೆ.
ಅದ್ರ ಸಂಡೇ ಎಲ್ಲ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು ಇವತ್ತು, ಹಾಗಾಗಿ ಲೇಟ್ ಆಯ್ತು. ಇನ್ನು ಮೇಲೆ ಹೋಗುತ್ತೆ ನೋಡಿ, ಫ್ಲೈಟ್ ಥರ ಹೋಗುತ್ತೆ. ಕರೆಕ್ಟಾಗಿ 5 ಗಂಟೆ 45 ನಿಮಿಷ ಬಾಗೇವಾಡಿ ಟೋಲಿಗೆ ಬಂದು ನೋಡೋಣ. ಬೆಳಗಾಂ ಬಾಗೇವಾಡಿ ಟೋಲ್. ಕರೆಕ್ಟಾಗಿ 6 ಗಂಟೆ ನೋಡೋಣ ಎಕ್ಸಾಕ್ಟ್. ಬೆಳಗಾಂ ಬಂದ್ವಿ. ಫ್ಲ್ಯಾಗ್ ಇತ್ತಲ್ಲೊಂದು ಫ್ಲ್ಯಾಗ್ ತರೋಣ. ಸೊ ಇದು ನೋಡೋಣ ಇದೆ ಬಸ್ ಔಟ್ಲುಕ್. ಇದು ಒಳಗಿಂದ ಎಂಟ್ರಿಯಲ್ಲಿ ನೋಡೋಣ. ಸೊ ಈ ಥರ ಸಪ್ರೇಟ್ ಪ್ರೈವೇಸಿ ಕಮ್ಮಿನ ಇರ್ತೈತೆ ಇದರೊಳಗೆ ಈ ಟೈಪ್.
ಅಂಬಾನಿ ಘಾಟ್ ಇಳಿದು ನೋಡೋಣ. ಇವಾಗ ಕರೆಕ್ಟಾಗಿ 7 ಗಂಟೆ. ಕರೆಕ್ಟಾಗಿ 7 ಗಂಟೆ 25 ನಿಮಿಷ. ಸೊ ಕರ್ನಾಟಕ ಬಾರ್ಡರ್ ದಾಟಾತೀವಿ. ಸೊ ಈ ಟೋಲ್ ದಾಟಿದ್ರೆ ಕರ್ನಾಟಕ ಬಾರ್ಡರ್ ದಾಟದಂಗೆ ಮುಂದೆ ಮಹಾರಾಷ್ಟ್ರ ಚೆಕ್ ಪೋಸ್ಟ್ ಸಿಗುತ್ತೆ ನಮ್ಗೆ. चिप्स है, नमकीन है, लानो है लानो लानो लाना था कुछ लाना तो इसके गणी है। ये बोल रहा है मैं कुछ लाना है। क्या खाएगा ये पर पेपर है, चिप्स है, अरे लियो पीपो। ಸೊ ಇವಾಗ ಕರೆಕ್ಟಾಗಿ ಮಹಾರಾಷ್ಟ್ರ ಬಾರ್ಡರ್ ಹತ್ರ ಬಂದು ನಿಂತು ನೋಡೋಣ. ಹಿಂಗಿದಾವ ನೋಡಿ ಲೈಟ್ ಮಲ್ಟೆಕ್ಸಲ್ಲಿ ಒಂದು ಪೊಂಕ್ಲ್ಯಾಪ್ ಹೋಗೈತೆ ಅದ್ರದ್ದು. ಸೊ ಇವಾಗ ಕರೆಕ್ಟಾಗಿ ಕೊಲ್ಲಾಪುರ ಬಂದು ನೋಡೋಣ. 8 ಗಂಟೆ. बीजेस कोल्हापुर से निकल रहे गाड़ी फिर. हाँ तू हट ना नींद नहीं आओ तू क्या करी. ಸೊ ಕೊಲ್ಲಾಪುರ ಡ್ರಾಪು ಮತ್ತು ಪಿಕಪ್ ತಾವಡೆ ಹೋಟೆಲ್ ಹತ್ರನೇ ಇರುತ್ತೆ. ಇದೆ ಅಂತಲ್ಲ, ಆದಷ್ಟು ಯಾವ ಗಾಡಿ ಆದರೂ ಲಾಂಗ್ ರೂಟ್ ಗಾಡಿ ಎಲ್ಲ ಬೈಪಾಸ್ ಇರುತ್ತೆ. ಸೊ ಇದು ಈ ಗಾಡಿನೂ ಹಂಗೆ. ಕರೆಕ್ಟಾಗಿ 9 ಗಂಟೆ 15 ನಿಮಿಷ. ಇವಾಗ ಕರಾಡಿಗೆ ಬಂದು ನೋಡೋಣ. आगे कहाँ जाती है गाड़ी. हाँ राजस्थान. छोटू हाय बोलो. पास में आया जब गाड़ी देखा जब तो उसने फोटो खींच लिया। बाद में मैंने एक दिन चेक किया ऑनलाइन में. चेक किया तो 4000 का बताया पूरा इधर. ये सबके लिए खाना बरना करेक्टाಗಿ 2 कैमरा है, 2 जाने में है, 2 आने में है. ಸತಾರ ಟೋಲ್ ಹತ್ರ ಬಂದ್ವಿ. 10:30 ಟೈಮ್. ಸೊ ಸಂಡೇ ಅಲ್ಲ, ಫುಲ್ಲು ಟ್ರಾಫಿಕ್ ಇದೆ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಲೇಟು. ಇಲ್ಲಿ ಟ್ರಾಫಿಕ್ ಫುಲ್ಲು ಜಾಮು, ರೋಡಲ್ಲೆಲ್ಲ ಫುಲ್ಲು ಟ್ರಾಫಿಕ್ ಇದೆ. ಸೊ ಟೋಲ್ ಪಾಸ್ ಆದ ಬಣ ನೋಡೋಣ, ಇನ್ನೇನು ಟ್ರಾಫಿಕ್ ಕಮ್ಮಿ ಅನಿಸುತ್ತೆ ಸ್ವಲ್ಪ. 2:30 ನೋಡೋಣ ಎಷ್ಟು ಗಂಟೆ ಮುಟ್ಟುತ್ತೆ. ಸೊ ಬರೋಣ. 10-11:40 ಟೈಮ್. ಸೊ ಇವಾಗ ಊಟ ನಿಲ್ಸಾತೈತಿ. ಟ್ರಾಫಿಕ್ಕಿಂದ ಲೇಟ್ ಆಗೈತಿ, ಇಲ್ಲಾಂದ್ರೆ ಬೇಗ ಬಂದಿರ್ತೈತೆ ಗಾಡಿ. ಸೊ ಸೊ ಅಡ್ಡಿಲ್ಲ, ಒಳ್ಳೆ ಸಖತ್ತಾಗಿರೋ ಹೋಟೆಲ್ಗೆ ಹಾಕಿದಾರೆ. ಥರ ಬರೋಣ. ಕರೆಕ್ಟಾಗಿ ಊಟ ಮಾಡಿ ಇವಾಗ ಬಿಟ್ವಿ. ಪಾರ್ಟ್ನರ್ ಚೇಂಜ್ ಆದ್ರೆ ಪೈಲಟ್ ನೈಟ್ ಡ್ಯೂಟಿ ಪಾರ್ಟ್ನರ್ ಕುಂತಾರೆ ನೋಡ್ರಿ. यूट्यूब है क्या? हाँ नाइट ड्यूटी पार्टनर बैठ गए. कात्र जब 15 मिनट लगेगा, 10-15 मिनट लगेगा.
ಸೊ 12:15 ಇನ್ನೊಂದು 15 ಬೇಡ 20 ನಿಮಿಷ ಅಂದ್ರೆ ಹೋಗಿ ಮುಟ್ಟಿಸ್ತಾರೆ ಪುನಾಗ. ಸೊ ಸಖತ್ತಾಗಿ ಕರ್ಕೊಂಬಂದ್ರೆ ಸಂಡೇ ಜಾಮ್ ಅಲ್ಲ, ಸೊ ಹಂಗಾಗಿ ಫುಲ್ कणी कणी ध्यान आवे हो तो ट्रैफिक होता ही टोल टैक्स में ब्रेक मार रही हाँ टोल टैक्स पटाक जल्दी ब्रेक मार अबे अपने एक तो वो नहीं खारगर वाला भी केस देना पड़ ಕರೆಕ್ಟಾಗಿ ಕಾತ್ರೇಜ್ ಬಂದು ನೋಡೋಣ. ಕಿಲೋಮೀಟರ್ ಬಂದು 430 ಕಿಲೋಮೀಟ್ರ್, ಬಟ್ ಜರ್ನಿ ಬಂದು 9 ತಾಸು, 9 ಅವರ್ ಆಯ್ತು ಜರ್ನಿ. ಅದ್ರಾಗ ಸಂಡೇ ಅಲ್ಲ, ಟ್ರಾಫಿಕ್ ಎಲ್ಲ ಫುಲ್ ಇರುತ್ತೆ, ಸೊ ಹಂಗಾಗಿ ಲೇಟಾಗಿರುತ್ತೆ. ಇಲ್ಲಿ ಅಶೋಕಣ್ಣ ಸಖತ್ತಾಗಿ ಗಾಡಿ ಹೊಡೆದ್ರೆ. ಅಶೋಕ್ ಭಾई थैंक यू, अच्छे से लेके आया. दादा थैंक यू आपको भी बहुत अच्छे से लेके आया मेरे को. ಸೊ ಸಖತ್ತಾಗಿ ಕರ್ಕೊಂಬಂದ್ರಪ್ಪ, ಅಡ್ಡಿ ಇಲ್ಲ. ಫುಲ್ ನನಗೆ ಅಂಕರಿ ಕ್ಯಾಬಿನ್ ರೆಡಿಗೆ ಕೊಟ್ರ, ಒಳಗೆ ಹೋಗಂತೇನು ಅಂದಿಲ್ಲ. ಥ್ಯಾಂಕ್ಸ್ ಅಂತ ಹೇಳಿ ಅವ್ರಿಗೆ. ಮತ್ತೆ ಇಲ್ಲಿಂದ ಅವ್ರು ಪಿಕಪ್ ಹಿಡಿದು ಮುಂದೆ ಹೋಗ್ತಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.